ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ ಪಿ ಯು ಸಿ ಫಸ್ಟ್ ಟೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಈಗಾಗಲೇ ನಾನು ಫಸ್ಟ್ ಪಿ ಯು ಸಿದು ಫಸ್ಟ್ ಟೆಸ್ಟಿಂದು ಸಿಲೆಬಸ್ಸನ್ನು ಹೇಳಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ಓಕೆ, ಸೊ ಇವೇ ಕ್ವಶನ್ಸ್ಗಳು ಏನಂದರೆ ನಿಮಗೆ ಫಸ್ಟ್ ಟೆಸ್ಟಿಗೂ ಹೆಲ್ಪ್ ಆಗ್ತಾವ, ಮಿಡ್ ಟರ್ಮಿಗೂ ಹೆಲ್ಪ್ ಆಗ್ತಾವ, ಮತ್ತು ಎನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗ್ತಾವೆ ನೋಡ್ರಿ. ಹಾಗಾಗಿ ತಾವು ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಚೆನ್ನಾಗಿ ಅದನ್ನು ತಿಳ್ಕೊಳ್ರಿ, ಎಲ್ಲ ಕ್ವಶನ್ಸ್ಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಈ ಕೂಡಲೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಪ್ರತಿಯೊಂದು ವಿಡಿಯೋಗಳನ್ನು. ಏನಾದರೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಓಕೆ, ಸೊ ಇವಾಗ ಫಸ್ಟ್ ಒಂದು ಟೈಮ್ ಸಿಲೆಬಸ್ ನೋಡ್ತೀರಿ ನೋಡ್ರಿ. ಸೆಟ್ಸ್ ಇದೆ ನೋಡ್ರಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ, ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದೆ ನೋಡ್ರಿ. ಟೋಟಲ್ ಎಷ್ಟಿದೆ ರೀ? 4 ಚಾಪ್ಟರ್ಸ್ ಇದೆ ಫಸ್ಟ್ ಟೆಸ್ಟಿಗೆ. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಕಾಲೇಜ್. ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಇರ್ತದೆ. ಕೆಲವೊಂದು ಕಾಲೇಜಲ್ಲಿ ಏನಾದರೂ 3 ಚಾಪ್ಟರ್ಸ್ ಮುಗಿಸಿದ್ರೆ 3 ಚಾಪ್ಟರ್ ಮ್ಯಾಗೆ ತೊಗೋತಾರೆ. ಕೆಲವೊಂದು ಕಾಲೇಜಲ್ಲಿ 4 ಮುಗಿಸಿದ್ರೆ 4 ಮ್ಯಾಗೆ ತೊಗೋತಾರೆ. ಕೆಲವೊಂದು ಕಾಲೇಜಲ್ಲಿ 5 ಮುಗಿದಿದ್ದು ಅಂದರೆ 5 ಮೇಲೂ ಏನದ ನಿಮಗೆ ಫಸ್ಟ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ರೀ. ಓಕೆ, ಸೊ ಇವಾಗ ಇಂಪಾರ್ಟೆಂಟ್ ಕ್ವಶನ್ಗೆ ಬರೋಣ. ಅಂತ ಅದಕ್ಕಿಂತ ಮುಂಚೆ ನಿಮಗೆ ಬ್ಲೂ ಪ್ರಿಂಟ್ ತುಂಬ ಇಂಪಾರ್ಟೆಂಟ್ ಇದೆ ರೀ. ಹಾಗಾಗಿ ಬ್ಲೂ ಪ್ರಿಂಟನ್ನು ಹೇಳ್ಕೊಡ್ತೀನಿ ಅಂತ ನೋಡಿರಿ. ಬ್ಲೂ ಪ್ರಿಂಟ್ ಇದೇನದಂದರೆ 2024-25 2024-25 ಈ ಒಂದು ಅಕಾಡೆಮಿಕ್ ಇಯರ್ ಬ್ಲೂ ಪ್ರಿಂಟ್ ಅದ ನೋಡ್ರಿ. ಎನ್ಯುವಲ್ ಎಕ್ಸಾಮ್ದು ಅದ ನೋಡ್ರಿ. ಇದು ಯಾವುದಾದ್ರೂ ಇದು ಎನ್ಯುವಲ್ ಎಕ್ಸಾಮ್. ನೋಡೋಣ ಏನಿದೆ ಅಂತ. ಎಸ್, ಫಸ್ಟ್ ಚಾಪ್ಟರ್ ನೋಡ್ರಿ, ಸೆಟ್ಸ್ ಇದೆ. ಸೆಟ್ಸಲ್ಲಿ ನಿಮಗೆ 1 ಮಾರ್ಕಿನ ಅಂದರೆ MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ಬೋದು. 2 ಮಾರ್ಕಿಂದ 2 ಕ್ವಶನ್ಸ್ ಬರ್ತದೆ. 3 ಮಾರ್ಕಿನ ಒಂದು ಟೋಟಲ್ 8 ಮಾರ್ಕ್ ಬರ್ತಾವೆ ನೋಡ್ರಿ. ಅದಾದ್ಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ ಅಲ್ವಾ. ಈ ಒಂದು ಚಾಪ್ಟರ್ಲಿಂದ ನಿಮಗೆ 1+1 ಅಂದರೆ 2 1 ಮಾರ್ಕ್ ಕ್ವಶನ್ಸ್ ಬರ್ತಾವೆ. ಮತ್ತು ಒಂದು 3 ಮಾರ್ಕಿನ ಕ್ವಶನ್ ಬರುತ್ತೆ, ಒಂದು 5 ಮಾರ್ಕಿನ ಕ್ವಶನ್ ಬರುತ್ತೆ. ಟೋಟಲ್ 10 ಮಾರ್ಕ್ ಬರ್ತಾವೆ ನೋಡಿರಿ. 5 ಮಾರ್ಕಿಂದ ಫಿಕ್ಸ್ ಕ್ವಶನ್ ಅದ ಇದರಲ್ಲಿಂದ. ಹಾಗಾಗಿ ತಾವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಹೇಳ್ತೀನಂತೆ ಯಾವ ಫಿಕ್ಸ್ ಕ್ವಶನ್ಸ್ ಅಂತ ಹೇಳಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಥರ್ಡ್ ಚಾಪ್ಟರ್ ಇದೆ ರೀ. ಇಲ್ಲಿ 1 ಮಾರ್ಕಿನ 2 ಕ್ವಶನ್ಸ್ಗಳು ಬರ್ತಾವೆ. ಅಂದರೆ ಪಾರ್ಟ್ ಎ ಅಲ್ಲಿಂದ. ಮತ್ತು 2 ಮಾರ್ಕಿನ 1 ಕ್ವಶನ್ ಬರುತ್ತೆ, 3 ಮಾರ್ಕಿನ 2 ಕ್ವಶನ್ಸ್ ಬರುತ್ತೆ, 5 ಮಾರ್ಕಿನ ಒಂದು 6 ಮಾರ್ಕಿನ ಒಂದು ಫಿಕ್ಸ್ ಕ್ವಶನ್ ಬರ್ತದೆ ನೋಡ್ರಿ. ಪ್ರೂವ್ ದಟ್ cos x + y ಅಥವಾ cos x - y ಅಂತ ಬರ್ತದೆ. ಫೋರ್ತ್ ಒಂದು ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದೆ. ಇಲ್ಲಿ 1 ಮಾರ್ಕಿನ 1 ಕ್ವಶನ್ ಬರುತ್ತೆ, 2 ಮಾರ್ಕಿಂದ 2 ಬರುತ್ತೆ, 3 ಮಾರ್ಕಿಂದು 1 ಬರುತ್ತೆ. ಇಲ್ಲಿ ಟೋಟಲ್ ನಿಮಗೆ 8 ಮಾರ್ಕ್ ಆಗ್ತಾಯಿದೆ. ಇಲ್ಲಿ ನೋಡ್ರಿ, ಅತಿ ಹೆಚ್ಚು ಮಾರ್ಕ್ ಎಲ್ಲಿಂದ ಬರ್ತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದು. ಎಷ್ಟು ಅಂದರೆ 21 ಮಾರ್ಕ್ ಬರ್ತಾ ಇದೆ ನೋಡ್ರಿ. ಫಸ್ಟ್ ಟೆಸ್ಟಿಗೂ ಸೇಮ್ ಮಾರ್ಕ್ ಬರುತ್ತೆ, ಮತ್ತು ಎನ್ಯುವಲಲ್ಲೂ ಸೇಮ್ ಮಾರ್ಕ್ ಬರುತ್ತೆ, ಮಿಡ್ ಟರ್ಮಲ್ಲೂ ಸೇಮ್ ಮಾರ್ಕ್ ಬರುತ್ತೆ. ಅಷ್ಟೇ ಒಂದು 3 to 4 ಮಾರ್ಕ್ ವೇರಿಯೇಷನ್ ಆಗ್ಬೋದು. ಅದಕ್ಕೆ ಬಿಟ್ಟು ಜಾಸ್ತಿ ಏನು ವೇರಿಯೇಷನ್ ಆಗಂಗಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ 5th ಚಾಪ್ಟರ್ ನೋಡ್ರಿ, ಲೀನಿಯರ್ ಇನ್ಇಕ್ವಾಲಿಟೀಸ್. ಇಲ್ಲಿ ನಿಮಗೆ 1 ಮಾರ್ಕಿಂದ 1 ಕ್ವಶನ್ ಬರುತ್ತೆ, 2 ಮಾರ್ಕಿನ 1 ಬರುತ್ತೆ, 3 ಮಾರ್ಕಿನ 1 ಬರುತ್ತೆ. ಟೋಟಲ್ 6 ಅಂದರೆ ತುಂಬ ಸಣ್ಣದಾದರೆ ಇದು ಲೀನಿಯರ್ ಇನ್ಇಕ್ವಾಲಿಟೀಸ್. ಓಕೆ, ಬಹುಶಃ ಇದು ನಿಮಗೆ ಸಿಲೆಬಸ್ಸಲ್ಲಿ ಇದೇನಾ ಇಲ್ವಾ ಅಂತ ನೋಡ್ಕೊಳ್ಳಿ. ಇದೆ ಅಂದರೆ ಸ್ವಲ್ಪ ಸಿಲೆಬಸ್ ಡಿಲೀಟ್ ಮಾಡಿದ್ದಾನೆ, ಹಾಗಾಗಿ ಸ್ವಲ್ಪ ಇದೆ ನೋಡ್ರಿ. ಇವಾಗ ನೆಕ್ಸ್ಟ್ ನೋಡ್ರಿ, ಲೀನಿಯರ್ ಇನ್ಇಕ್ವಾಲಿಟೀಸ್ 1 ಮಾರ್ಕಿನ 1 ಬರುತ್ತೆ, 2 ಮಾರ್ಕಿನ 1, 3 ಮಾರ್ಕಿನ 1, ಟೋಟಲ್ 6 ಮಾರ್ಕ್ ಬರ್ತಾ ಇದೆ ರೀ. ಇದು ತುಂಬ ಈಸಿ ಇರ್ತಕ್ಕಂಥ ಒಂದು ಚಾಪ್ಟರ್ ಅದ ನೋಡ್ರಿ. ಭಾಳ ಅಂದ್ರೆ ಭಾಳ ಈಸಿ ಇದೆ. ಈಸಿಯಾಗಿ ನೀವು 6 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಅದಾದ್ಮೇಲೆ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಅಲ್ಲಿಂದ ನೋಡ್ರಿ, 1 ಮಾರ್ಕಿನ 2 ಕ್ವಶನ್ಸ್ ಬರ್ತಾ ಇದ್ದಾವೆ, 2 ಮಾರ್ಕಿನ 1 ಬರ್ತಾ ಇದೆ. ಅದಾದ್ಮೇಲೆ 5 ಮಾರ್ಕಿನ 1 ಫಿಕ್ಸ್ ಕ್ವಶನ್ ಬರುತ್ತೆ ನೋಡ್ರಿ ಇಲ್ಲಿ. ಓಕೆ, ಸೊ ಟೋಟಲ್ ಎಷ್ಟು ಮಾರ್ಕ್ ಅಂದರೆ 9 ಮಾರ್ಕ್ ಬರ್ತಾ ಇದೆ. ಅದಾದ್ಮೇಲೆ ಬೈನಾಮಿಯಲ್ ಥಿಯರಮ್, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದ ನೋಡ್ರಿ. ಇಲ್ಲಿ ನಿಮಗೆ 1 ಮಾರ್ಕಿನ 1, 2 ಮಾರ್ಕಿನ 1, 5 ಮಾರ್ಕಿನ 1 ಫಿಕ್ಸ್ ಕ್ವಶನ್ ಅದ ರೀ. ಸ್ಟೇಟ್ ಆ್ಯಂಡ್ ಪ್ರೂವ್ ದಟ್ ಬೈನಾಮಿಯಲ್ ಥಿಯರಮ್ ಅಂತ ಫಿಕ್ಸ್ ಬರ್ತದೆ. ಅದು ಇಲ್ಲಿ ನಿಮಗೆ 8 ಮಾರ್ಕಿಗೆ ಬರ್ತದೆ ನೋಡ್ರಿ ಈ ಚಾಪ್ಟರಿಂದ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ನೋಡ್ರಿ, 1 ಮಾರ್ಕಿನ 1 ಬರ್ತಾ ಇದೆ, 3 ಮಾರ್ಕಿನ 1 ಬರ್ತಾ ಇದೆ, ಮತ್ತು 5
4 ಮಾರ್ಕಿನ ಒಂದು ಬರ್ತಾ ಇದೆ ನೋಡಿರಿ. ಟೋಟಲ್ 8 ಮಾರ್ಕ್ ಆಗ್ತಾ ಇದೆ ನಿಮಗೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿಂದ. ಇಲ್ಲಿ 6 ಮಾರ್ಕ್ ಪ್ಲಸ್ 4 ಮಾರ್ಕ್ 10 ಮಾರ್ಕ್ ಅದ ರೀ. 10 ಮಾರ್ಕ್ ಕ್ವಶನ್ಸ್ ಕೇಳ್ತಾನೆ. ಸೊ ಹಾಗಾಗಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿಂದ 4 ಮಾರ್ಕ್ ಬರುತ್ತೆ. ಮತ್ತು ಲಿಮಿಟ್ ಆ್ಯಂಡ್ ಡೆರಿವೇಷನಲ್ಲಿದು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಅಲ್ಲಿದೇನದ ನಿಮಗೆ 4 ಮಾರ್ಕಿನ ಕ್ವಶನ್ ಬರ್ತದೆ ನೋಡಿರಿ. ಓಕೆ, ಅದಾದ್ಮೇಲೆ ಸ್ಟ್ರೇಟ್ ಲೈನ್ಸ್ ಅಲ್ಲಿಂದ ನೋಡಿರಿ 1 ಮಾರ್ಕಿನ 2 ಕ್ವಶನ್ಸ್ ಬರ್ತಾ ಇದೆ, 2 ಮಾರ್ಕಿನ 1 ಬರ್ತಾ ಇದೆ, 3 ಮಾರ್ಕಿನ 1 ಬರ್ತಾ ಇದೆ, ಮತ್ತು 5 ಮಾರ್ಕಿನ ಒಂದು ಟೋಟಲ್ ಏನದ ಇಲ್ಲಿ ನಿಮಗೆ 12 ಮಾರ್ಕ್ಸ್ ಬರ್ತಾ ಇದೆ ನೋಡಿರಿ. ಕೋನಿಕ್ ಸೆಕ್ಷನ್ಸ್ ಅಲ್ಲಿ ನೋಡಿರಿ 1 ಮಾರ್ಕಿನ 2 ಕ್ವಶನ್ಸ್ ಬರ್ತಾ ಇದೆ, 3 ಮಾರ್ಕಿನ 1 ಬರ್ತಾ ಇದೆ, ಮತ್ತು 6 ಮಾರ್ಕಿನ 1 ಬರ್ತಾ ಇದೆ. ಟೋಟಲ್ 11 ಮಾರ್ಕ್ ಬರ್ತಾ ಇದೆ ನೋಡಿರಿ. 6 ಮಾರ್ಕ್ನ ಯಾವುದಾದ್ರೂ ಪ್ರಾಕ್ಟೀಸ್ ಮಾಡಿರಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದಾದರೂ ಮಾಡಿರಿ ಅಥವಾ ಕೋನಿಕ್ ಸೆಕ್ಷನ್ಸ್ ಅಲ್ಲಿಂದಾದರೂ ಮಾಡಿರಿ. ಎರಡರಲ್ಲಿ ಒಂದು ಫಿಕ್ಸ್ ಕ್ವಶನ್ ಬರ್ತದೆ. ಓಕೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆನೂ ಹೇಳ್ತೀನಿ ನಿಮಗೆ ಏನಾರ ಕನ್ಫ್ಯೂಸ್ ಇದ್ದಿತ್ತು ಅಂದ್ರೆ. ಇಂಟ್ರೊಡಕ್ಷನ್ ಟು 3D ಜಾಮೆಟ್ರಿ ಇದೆ ಅಲ್ವಾ, ಇದು ನಿಮಗೆ ಓನ್ಲಿ 4 ಮಾರ್ಕಿನ ಇದೆ ರೀ. 1 ಮಾರ್ಕಿನ 1 ಬರ್ತದೆ, 3 ಮಾರ್ಕಿನ 1 ಬರ್ತದೆ. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಲ್ಲಿಂದು 1 ಮಾರ್ಕಿಂದು 2 ಕ್ವಶನ್ಸ್ಗಳು ಬರ್ತಾ ಇದೆ, 2 ಮಾರ್ಕಿನ 1 ಬರ್ತಾ ಇದೆ, 3 ಮಾರ್ಕಿನ 1 ಬರ್ತಾ ಇದೆ, 5 ಮಾರ್ಕಿನ 1 ಮತ್ತು 4 ಮಾರ್ಕಿನ 1 ಬರ್ತಾ ಇದೆ ರೀ. ಟೋಟಲ್ 16 ಮಾರ್ಕ್ಸ್ ಬರ್ತಾ ಇದೆ ನೋಡಿರಿ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿಂದ ನೋಡಿರಿ 1 ಮಾರ್ಕಿನ 1 ಬರ್ತಾ ಇದೆ, ಮತ್ತು 5 ಮಾರ್ಕಿನ 1 ಫಿಕ್ಸ್ ಕ್ವಶನ್ ಬರುತ್ತೆ ನೋಡಿರಿ. ಟೋಟಲ್ 6 ಮಾರ್ಕ್ ಬರ್ತಾ ಇದೆ. ಹೌದಾ, ಅದಾದ್ಮೇಲೆ ನೋಡಿರಿ ಪ್ರೊಬ್ಯಾಬಿಲಿಟಿ. ಎಸ್, ಲಾಸ್ಟ್ ಚಾಪ್ಟರ್ ಪ್ರೊಬ್ಯಾಬಿಲಿಟಿಯಲ್ಲಿ ನೋಡಿರಿ ನಿಮಗೆ ಟೋಟಲ್ 8 ಮಾರ್ಕ್ ಬರ್ತಾ ಇದೆ. 1 ಮಾರ್ಕಿನ 1 ಬರ್ತಾ ಇದೆ, 2 ಮಾರ್ಕಿನ 1 ಬರ್ತಾ ಇದೆ, ಮತ್ತು 5 ಮಾರ್ಕಿನ 1 ಬರ್ತಾ ಇದೆ. 5 ಮಾರ್ಕಿಂದು ಫಿಕ್ಸ್ ಕ್ವಶನ್ ಇದೆ ನೋಡಿರಿ. ಓಕೆ, ಸೊ ಇದೇನಾದರೂ ತಾವು ಬರ್ಕೊಂಡಿದ್ದಿಲ್ಲ ಅಥವಾ ತಮ್ಮ ಕಡೆ ಏನಾದರೂ ಬ್ಲೂ ಪ್ರಿಂಟ್ ಇದ್ದಿದ್ದಿಲ್ಲ ಅಂದರೆ ಇದನ್ನು ರೆಫರ್ ಮಾಡಿರಿ. ರೈಟ್, ಇಲ್ಲ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಹೇಳ್ತೀನಿ, ಅದು ಹೇಳಿದ್ರೆ ಇನ್ನೊಂದು ಸ್ವಲ್ಪ ಐಡಿಯಾ ಬರ್ತದೆ ನಿಮಗೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ರಿ, ಇಲ್ಲಿ ನಿಮಗೆ ಪಾರ್ಟ್ A B C D ಅಂತ ಬರ್ತದೆ. ಪಾರ್ಟ್ A, ಓಕೆ, ಪಾರ್ಟ್ B, ಓಕೆ, ಪಾರ್ಟ್ C, ಪಾರ್ಟ್ D. ಓಕೆ, ಪಾರ್ಟ್ ಎಲ್ಲಿ ನೋಡ್ರಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು 15 ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ಸ್ಗಳು 5 ಬರ್ತದೆ. ಇದು ಎನ್ಯುವಲ್ ಎಕ್ಸಾಮ್ದು ಅದ ನೋಡ್ರಿ. ಇದು ಯಾವುದಾದ್ರೆ ಇದು ಎನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ ನೋಡ್ರಿ. ಓಕೆ, ಪಾರ್ಟ್ ಬಿ ಅಲ್ಲಿ ನೋಡ್ರಿ ನಿಮಗೆ 2 ಮಾರ್ಕಿಂದು ಎಷ್ಟು ಕ್ವಶನ್ಸ್ಗಳು ಕೊಡ್ತಾನೆ ಅಂದರೆ ಟೋಟಲ್ 11 ಕ್ವಶನ್ಸ್ಗಳು ಕೊಡ್ತಾನೆ. ಎಷ್ಟು ಕ್ವಶನ್ಸ್ ಬರೀಬೇಕು ಅಂದರೆ 2 ಮಾರ್ಕಿಂದ 6 ಕ್ವಶನ್ಸ್ಗಳು ಬರೀಬೇಕು ನೋಡ್ರಿ. ರೈಟ್, ಟೋಟಲ್ ಎಷ್ಟೈತೆ ರೀ, ಇಲ್ಲಿ 12 ಮಾರ್ಕ್ ಬರ್ತಾ ಇದೆ. ಇಲ್ಲಿ ಎಷ್ಟಾಯಿತು, 20 ಮಾರ್ಕ್. ಆಮೇಲೆ ಪಾರ್ಟ್ ಸಿ ಅಲ್ಲಿಂದ 3 ಮಾರ್ಕಿಂದು 11 ಕ್ವಶನ್ಸ್ಗಳು ಕೊಡ್ತಾನೆ. ಅದರಲ್ಲಿ ಎಷ್ಟು ಬರೀಬೇಕು ಅಂದರೆ ಓನ್ಲಿ 6 ಕ್ವಶನ್ಸ್ ಅಷ್ಟೇ ಬರೀಬೇಕು. 18 ಮಾರ್ಕ್ ಆಗ್ತಾಯಿದೆ. ನೆಕ್ಸ್ಟ್ ನೋಡ್ರಿ, ಪಾರ್ಟ್ ಡೆಲಿಂದು 5 ಮಾರ್ಕಿಂದು 9 ಕ್ವಶನ್ಸ್ ಕೊಡ್ತಾನೆ. ಎಷ್ಟು ಕ್ವಶನ್ಸ್ ಬರೀಬೇಕಪ್ಪ ಅಂದರೆ 4 ಕ್ವಶನ್ಸ್ ಬರೀಬೇಕು. 20 ಮಾರ್ಕ್ ಆಯ್ತು ನೋಡ್ರಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದೆ ಪಾರ್ಟ್ ಇ ಬರ್ತದೆ ನೋಡ್ರಿ. ಪಾರ್ಟ್ ಇಲ್ಲಿಂದ 6 ಮಾರ್ಕಿಂದ 2 ಕ್ವಶನ್ ಕೊಡ್ತಾನೆ, 4 ಮಾರ್ಕಿಂದ 2 ಕ್ವಶನ್ ಕೊಡ್ತಾನೆ. ನೀವು ಎಷ್ಟು ಬರೀಬೇಕು ಅಂದರೆ 6 ಮಾರ್ಕಿಂದ 1 ಬರೀಬೇಕು ಪ್ಲಸ್ 4 ಮಾರ್ಕಿಂದ 1 ಬರೀಬೇಕು. ಟೋಟಲ್ ಇಲ್ಲಿ 10 ಮಾರ್ಕ್ ಆಗ್ತದೆ ನೋಡ್ರಿ. ಎಷ್ಟಾಗ್ತದೆ ನೋಡೋಣ ಟೋಟಲ್ ಮಾರ್ಕ್, 20 + 20 40, ಎಸ್, ಪ್ಲಸ್ 10 50 ಆಯ್ತು ನೋಡ್ರಿ, ಪ್ಲಸ್ 10 60 ಆಯ್ತದ, ಪ್ಲಸ್ 10 70 ಆಗ್ತದೆ, ಪ್ಲಸ್ 10 80 ಆಗ್ತದೆ ನೋಡ್ರಿ. ಅರ್ಥ ಆಯ್ತಲ್ವಾ? ಕ್ವಶನ್ ಪೇಪರ್ ಪ್ಯಾಟರ್ನ್ ತಿಳಿತಾ? ಎಸ್, 2024-25 ಏನದ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅದ ನೋಡ್ರಿ. ತಿಳಿತಲ್ವಾ? ಎಸ್, ನಿಮ್ಗೇನಾದರೂ ಫಸ್ಟ್ ಟೆಸ್ಟಿಂದು ಬ್ಲೂ ಪ್ರಿಂಟ್ ಬೇಕಾಗಿತ್ತು, ಫಸ್ಟ್ ಟೆಸ್ಟಿಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇಕಾಗಿತ್ತು ಅಂದರೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ತಾವು ಅದನ್ನು ನೋಡ್ಬೋದು. ಓಕೆ, ಸೊ ಇಲ್ಲಿ 1 ಮಾರ್ಕಿಂದ ಏನದ ಇಂಪಾರ್ಟೆಂಟ್ ಕ್ವಶನ್ಸ್ಗಳದಾವ, ಇವುಗಳನ್ನ ನಾನು ಲಾಸ್ಟಿಗೆ ಹೇಳ್ತೀನಿ ಅಂತ. ಫಸ್ಟ್ ಇವಾಗ ಫೋಕಸ್ ಮಾಡೋದು 2 ಮಾರ್ಕ್ ಮಾಡೋಣ ಅಂತ್ರಿ. ಓಕೆ, ರೈಟ್. ಸೊ 2 ಮಾರ್ಕಿಂದ ನೋಡ್ರಿ, 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್. ನಾನು ಇಲ್ಲಿ ಫಸ್ಟ್ 7 ಚಾಪ್ಟರ್ಸ್ ಒಂದೇ ಕಡೆ ಬರೆದಿದ್ದೀನಿ. ಬಟ್ ನಿಮಗೆ ಇವಾಗಿಲ್ಲಿ ಫಸ್ಟ್ ಟೆಸ್ಟಿಗೆ ಇರೋದು ಎಷ್ಟು ಅದಾವ ರೀ, 4 ಚಾಪ್ಟರ್ಸ್ ಅಷ್ಟೇ ಇದೆ ಅಲ್ವಾ. 4 ಚಾಪ್ಟರ್ಲಿಂದ ಅಷ್ಟೇ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಇದು ಎದಕ್ಕೆ ಯೂಸ್ ಆಗುತ್ತಪ್ಪ 7 ಚಾಪ್ಟರ್ದು ಅಂದರೆ ಮಿಡ್ ಟರ್ಮ್ ಯಾರಾದರೂ ಇವಾಗಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ನಿಮಗೂ ಹೆಲ್ಪ್ ಆಗ್ತದೆ. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ಮಿಡ್ ಟರ್ಮ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳಿ ಅಂತ. ಹಾಗಾಗಿ ನಾನು ಏನದ ಫಸ್ಟ್ ಟೆಸ್ಟ್ ಪ್ಲಸ್ ಮಿಡ್ ಟರ್ಮ್ ಎರಡರದ್ದು ಒಂದೇ ವಿಡಿಯೋಲಿ ಹೇಳ್ಕೊಡ್ತಾ ಇದ್ದೀನಿ ರೀ. ಓಕೆ, ನೋಡಿರಿ ಫಸ್ಟ್ ಕ್ವಶನ್,
If x and y are two sets such that x union y has 18 elements, x has 8 elements and y has 15 elements, how many elements x intersection y have ಅಂತ. ಹೌದಾ, ಇದರದ್ದು ಸಾಲ್ಯೂಷನ್ಸ್ನ ಆಲ್ರೆಡಿ ಮಾಡಿದ್ದೀನಿ ರೀ, ಅಪ್ಲೋಡ್ ಮಾಡಿದ್ದೀನಿ. ತಾವೇನದ ಅಂತಂದರೆ ನೋಡಿದಿಲ್ಲ ಅಂದರೆ ನೋಡ್ಬೋದು. ಎಲ್ಲ 2 ಮಾರ್ಕಿಂದು 3 ಮಾರ್ಕಿಂದು 5 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಏನದಲ್ವ ಅದ್ರದ್ದೆಲ್ಲದ್ರದ್ದು ಸಾಲ್ಯೂಷನ್ಸ್ ಅದಾವ, ತಾವು ನೋಡ್ಬೋದು. ಯಾವ ಥರ ನೋಡಬೇಕಂದ್ರೆ ಎಸ್ ಜೆ ಮ್ಯಾಥ್ಸ್ ಅಂತ ಟೈಪ್ ಮಾಡಿ, ಎಸ್ ಜೆ ಮ್ಯಾಥ್ಸ್ ಫಸ್ಟ್ ಪಿ ಯು ಸಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೊಡೀರಿ. ಓಕೆ, ನೀವೇನೇ ಸರ್ಚ್ ಮಾಡೋದಿದ್ರು ಫಸ್ಟ್ ಎಸ್ ಜೆ ಮ್ಯಾಥ್ಸ್ ಅಂತ ಹೇಳಿ ಟೈಪ್ ಮಾಡಿರಿ, ಆಮೇಲೆ ನಿಮ್ಗೇನು ಬೇಕು ಅದನ್ನು ಟೈಪ್ ಮಾಡಿರಿ. ಓಕೆ, ಎಸ್ ಜೆ ಮ್ಯಾಥ್ಸ್ ಅಂತ ಸ್ಟಾರ್ಟ್ ಮಾಡಿರಿ. ರೈಟ್, ತಿಳಿತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ಇಫ್ ಎ ಈಕ್ವಲ್ ಟು 1 2 3 4 5 6, ಬಿ ಈಕ್ವಲ್ ಟು 2 4 6 8, ಫೈಂಡ್ ಎ ಮೈನಸ್ ಬಿ ಆ್ಯಂಡ್ ಬಿ ಮೈನಸ್ ಎ ಅಂತ. ಇಲ್ಲಿ ಬಿ ಮೈನಸ್ ಎ ಯಾವ ಥರ ಕಂಡಿಬೇಕು, ಎ ಮೈನಸ್ ಬಿ ಯಾವ ಥರ ಕಂಡಿಬೇಕಂತ ನೀವು ಕಲಿಬೇಕು ರೀ. ಓಕೆ, ಸೊ ನಿಮಗೆ ನಾನು 100% ಗ್ಯಾರಂಟಿ ಕೊಡ್ತೀನಿ ರೀ, ಇಂಪಾರ್ಟೆಂಟ್ ಕ್ವಶನ್ಸ್ಗಳದಾವ ರೀ. ಇವೇ ಕ್ವಶನ್ಸ್ಗಳು ನಿಮಗೆ ಇಲ್ಲಿ ಫಸ್ಟ್ ಟೆಸ್ಟಲ್ಲಿ ಏನಾದರೂ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಮಿಡ್ ಟರ್ಮು ಆ್ಯನ್ಯುವಲಲ್ಲಂತೂ ಫಿಕ್ಸ್ ಇವೇ ಕ್ವಶನ್ಸ್ಗಳು ಬರ್ತಾವೆ ನೋಡಿರಿ. ರೈಟ್, ಸೊ ಫಸ್ಟ್ ಟೆಸ್ಟಲ್ಲಿ ಸಮ್ಟೈಮ್ಸ್ ಏನು ಮಾಡ್ಬೋದು, ನಿಮ್ಮ ಲೆಕ್ಚರರ್ಸ್ ಅವ್ರಿಗೆ ಯಾವ ಅನ್ನಿಸ್ತಾವೆ ಅವುಗಳನ್ನು ಹಾಕ್ಬೋದು ಕ್ವಶನ್ಸ್ಗಳನ್ನು. ಹಾಗಾಗಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮಿಡ್ ಟರ್ಮ್ ಮತ್ತು ಆ್ಯನ್ಯುವಲಿಗಂತೂ ಫಿಕ್ಸ್ ಅದ ನೋಡಿರಿ, ಇವೇ ಬರ್ತಾವೆ. ಅದಕ್ಕೆ ತಾವೇನಾದ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇಫ್ ಜಿ ಈಕ್ವಲ್ ಟು 7, 8, ಎಚ್ ಈಕ್ವಲ್ ಟು 5 4 2, ಫೈಂಡ್ ಜಿ ಇಂಟು ಹೆಚ್ ಇಂಟು ಜಿ ಅಂತ. ರೈಟ್ ದ ರಿಲೇಷನ್ ಆರ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಕ್ಯೂಬ್ ಸಚ್ ದಟ್ ಎಕ್ಸ್ ಈಸ್ ಎ ಪ್ರೈಮ್ ನಂಬರ್ ಲೆಸ್ ದೆನ್ 10 ಇನ್ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮಲ್ಲಿ ಬರೀರಿ. ಇನ್ ಎ ಸರ್ಕಲ್ ಆಫ್ ಡಯಾಮೀಟರ್ 40 cm, the length of a chord is 20 cm, find the length of a minor arc of the chord ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 15 ಡಿಗ್ರಿ, ಸೈನ್ 7 65 ಡಿಗ್ರಿ ಆ್ಯಂಡ್ ಕಾಸ್ 1710 ಡಿಗ್ರಿ ಅಂತ ನೋಡ್ರಿ. ಸೆವೆಂತ್ ಕ್ವಶನ್, ಪ್ರೂವ್ ದಟ್ ಸೈನ್ 2π ಸೈನ್ ಸ್ಕ್ವೇರ್ ಇಟ್ ಈಸ್ ಸೈನ್ ಸ್ಕ್ವೇರ್ π/6 ಪ್ಲಸ್ ಕಾಸ್ ಸ್ಕ್ವೇರ್ π/3 ಮೈನಸ್ ಟ್ಯಾನ್ ಸ್ಕ್ವೇರ್ π/4 ಈಕ್ವಲ್ ಟು -1/2 ಅಂತ ಪ್ರೂವ್ ಮಾಡ್ಬೇಕು ನೋಡ್ರಿ. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ದಟ್ ಈಸ್ 4 - 3i ಅಂತ ನೋಡ್ರಿ. ಇಲ್ಲಿ ತನಕ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿಂದಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ಎನ್ ಇಫ್ n-1 p3 ಸಚ್ ದಟ್ ಆರ್ n-1 p3 ರೇಷೋ np4 ಈಕ್ವಲ್ ಟು 1:9 ಅಂತ. ಇದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಲ್ಲಿಂದಿದೆ ರೀ. ಲೆಟ್ ಯು ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಈಸ್ ಗಿವನ್ 1 to 6, ಎ ಸೆಟ್ ಈಸ್ 2, 3 ಆ್ಯಂಡ್ ಬಿ ಸೆಟ್ ಈಸ್ 3, 4, 5. ಫೈಂಡ್ ಎ ಯೂನಿವರ್ಸ್ ಬಿ ಹೋಲ್ ಡ್ಯಾಶ್ ಆ್ಯಂಡ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅನ್ನು ಕಂಡುಹಿಡಿಯಬೇಕಂತ. ಡಿಫೈನ್ ಪವರ್ ಸೆಟ್, ಹೌ ಮೆನಿ ಎಲಿಮೆಂಟ್ಸ್ ಹ್ಯಾವ್ ಪವರ್ ಸೆಟ್ ಆಫ್ ಎ ಇಫ್ ಎ ಈಕ್ವಲ್ ಟು ನಲ್ ಸೆಟ್ ಅಂತ. ಇದು ಬಹುಶಃ ಡಿಲೀಟ್ ಆಗಿದೆ ನೋಡ್ರಿ, ಇದು ಡಿಲೀಟ್ ಆಗಿದೆ ಪವರ್ ಸೆಟ್ದು. ಒನ್ ಟೈಮ್ ಕನ್ಫರ್ಮ್ ಮಾಡ್ಕೋರಿ. ಇನ್ನು ಸರ್ಕಲ್ ಆಫ್ ಡಯಾಮೀಟರ್ 40 cm, ಇದು ಆಗಿದೆ ರೀ, ಆಲ್ರೆಡಿ ರಿಪೀಟ್ ಆಗಿದೆ ನೋಡ್ರಿ. ಇಲ್ಲಿ ಕ್ವಶನ್ ಇದೆ ನೋಡ್ರಿ, ಹೌದಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ x - iy ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ a - ib ಡಿವೈಡೆಡ್ ಬೈ c ಪ್ಲಸ್ id, ಪ್ರೂವ್ ದಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಡಿವೈಡೆಡ್ ಬೈ c ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಅಂತ. ಸಾಲ್ವ್. ಇದು ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿಂದ ಇದೆ ನೋಡ್ರಿ. ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿದ್ದು ಏನಂದರೆ 3x ಪ್ಲಸ್ 8 ಈಸ್ ಗ್ರೇಟರ್ ದೆನ್ 2, 5x - 3 ಈಸ್ ಲೆಸ್ ದೆನ್ 3x ಪ್ಲಸ್ 1 ವೆನ್ x ಈಸ್ ಎ ಇಂಟಿಜರ್ ಅಂತ. ತುಂಬ ಈಸಿ ಇದೆ ರೀ ಇದನ್ನು. ಇನ್ ಎ ಗ್ರಾಫ್ ಆಫ್ 400 ಪೀಪಲ್, 250 ಕ್ಯಾನ್ ಸ್ಪೀಕ್ ಹಿಂದಿ ಆ್ಯಂಡ್ 200 ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಹೌ ಮೆನಿ ಪೀಪಲ್ ಕ್ಯಾನ್ ಸ್ಪೀಕ್ ಬೋತ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತಿದೆ ನೋಡ್ರಿ. ಇದು ಫಸ್ಟ್ ಚಾಪ್ಟರ್ಲಿಂದಿದೆ. ನೆಕ್ಸ್ಟ್, ಇಫ್ x ಈಕ್ವಲ್ ಟು ABCD ಆ್ಯಂಡ್ y ಈಕ್ವಲ್ ಟು FBDG, ಫೈಂಡ್ x - y ಆ್ಯಂಡ್ x ಇಂಟರ್ಸೆಕ್ಷನ್ y ಅಂತ. ಇಲ್ಲಿ ನೀವು x - y ಯಾವ ಥರ ಕಂಡುಹಿಡಿಬೇಕು ಮತ್ತು x ಇಂಟರ್ಸೆಕ್ಷನ್ y ಯಾವ ಥರ ಕಂಡುಹಿಡಿಬೇಕು ಅನ್ನೋದು ಕಲೀರಿ. ಆಲ್ರೆಡಿ ನಾನು ಹೇಳಿದ್ದೀನಿ, ನಾನು ವಿಡಿಯೋ ನೋಡಿರಿ ಸಾಕು. ಅಷ್ಟು ನೋಡಿದ್ರೆ ಅಂದರೆ ಡೆಫಿನೆಟ್ಲಿ ನೀವೇನದಂದರೆ 80 to 90% ಮಾರ್ಕ್ ತೊಗೋತೀರಿ. ಔಟ್ ಆಫ್ 100ಗೆ 80 to 90 ತೊಗೋತೀರಿ. ರೈಟ್. ಲೆಟ್ a and b be two sets such that n of a equal to 3 and n of b equal to 2. a into b is given, that is x, 1, y, 2, z, 1. Find a and b where x, y, z are distinct elements ಅಂತ ನೋಡ್ರಿ. 18th question ನೋಡ್ರಿ. Find the radius of the circle in which a central angle of 60 degree intercept an arc of length 37.4 cm. You can use here pi equal to 22/7 ಅಂತ.
19th ಕ್ವಶನ್ ನೋಡ್ರಿ, ಇಫ್ ಎಕ್ಸ್ ಪ್ಲಸ್ ಐ ವೈ ಈಕ್ವಲ್ ಟು ಎ ಪ್ಲಸ್ ಐ ಬಿ ಡಿವೈಡೆಡ್ ಬೈ ಎ ಮೈನಸ್ ಐ ಬಿ ಪ್ರೂವ್ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಅಂತ ನೋಡ್ರಿ. ನಿಮಗೇನಾದರೂ ಈ ಇಂಪಾರ್ಟೆಂಟ್ ಕ್ವಶನ್ದು PDF ಬೇಕಾಗಿತ್ತು ಅಂದರೆ ಇದು ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅವೈಲೇಬಲ್ ಅದ ರೀ. ಯಾರೆಲ್ಲ ಪೇ ಮಾಡ್ತೀರಿ ನಾನದ ಈ ಒಂದು PDF ಶೇರ್ ಮಾಡ್ತೀನಿ ಅಂತ. ಸೊ ಯಾವ ಥರ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಫ್ ಎಕ್ಸ್ ಆ್ಯಂಡ್ ವೈ ಆರ್ ಟೂ ಸೆಟ್ಸ್ ಸಚ್ ದಟ್ ಎನ್ ಆಫ್ ಎಕ್ಸ್ ಈಕ್ವಲ್ ಟು 17 ಎನ್ ಆಫ್ ವೈ ಈಕ್ವಲ್ ಟು 23 ಆ್ಯಂಡ್ ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಈಕ್ವಲ್ ಟು 38 ಫೈಂಡ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂತ. 21st ಕ್ವಶನ್, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆ್ಯಂಡ್ ಜಿ ಆಫ್ ಎಕ್ಸ್ ಈಕ್ವಲ್ ಟು 2x ಪ್ಲಸ್ 1 ವಿತ್ ಟೂ ರಿಯಲ್ ಫಂಕ್ಷನ್ಸ್ ಫೈಂಡ್ ಎಫ್ ಪ್ಲಸ್ ಜಿ ಇಂಟು ಎಕ್ಸ್ ಆ್ಯಂಡ್ ಎಫ್ ಇಂಟು ಜಿ ಇಂಟು ಎಕ್ಸ್. ತುಂಬ ಈಸಿ ಇದೆ ರೀ ಇವೆಲ್ಲ ಕ್ವಶನ್ಸ್ಗಳು, ಯಾವ ಡಿಫಿಕಲ್ಟ್ ಅದಾವ ಅಲ್ಲ, ಭಾಳ ಅಂದ್ರೆ ಭಾಳ ಈಸಿ ಇದಾವೆ. ನಾನು ಹೇಳಿದ್ದೀನಿ ಸಾಲ್ಯೂಷನ್ಸ್ನು, ನೀವೇನದ ಸ್ವಲ್ಪ ನಾನು ವಿಡಿಯೋಗಳನ್ನು ನೋಡಿರಿ ಸಾಕು. ಡೈಲಿ ನೋಡ್ಕೋತವ್ರಿ, ಚೆನ್ನಾಗಿ ಸ್ಕೋರ್ ಮಾಡ್ತೀರಿ, ನಿಮಗೆ ಒಂದು ಕಾನ್ಫಿಡೆಂಟ್ ಬರ್ತದೆ, ಒಂದು ಐಡಿಯಾ ಬರ್ತದೆ, ಒಂದು ನಾಲೆಜ್ ಬರ್ತದೆ ರೀ. ಸಾಲ್ವ್ ಇಲ್ಲೇನಾದ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿದ್ದಾನೆ, ಇದು ನಿಮ್ಮ ಸಿಲೆಬಸ್ ಇಲ್ಲಿದ್ದೇನಾ ಇಲ್ವಾ ಅಂತ ಒಂದು ಟೈಮ್ ಚೆಕ್ ಮಾಡ್ಕೊರಿ. ಮತ್ತೆ ಇಲ್ಲಿ ಏನದ ಲೀನಿಯರ್ ಇನ್ಇಕ್ವಾಲಿಟೀಸ್ ಕೊಟ್ಟಿದ್ದಾನೆ ರೀ, ಇವುಗಳನ್ನು ಸಾಲ್ವ್ ಮಾಡ್ರಿ ಅಂತ. ತುಂಬ ಈಸಿ ಇದೆ ರೀ. ಸೊಲ್ಯೂಷನ್ಸ್ ಆನ್ ದ ಗ್ರಾಫ್ ಅಂತ ಹೇಳ್ತಾ ಇದ್ದಾನೆ, ಅಥವಾ ನಂಬರ್ ಲೈನ್ ಅಂತ ಹೇಳ್ತಾ ಇದ್ದಾನೆ. 24th, ಇಫ್ ಕಾಸ್ ಎಕ್ಸ್ ಈಕ್ವಲ್ ಟು -1/2 ಎಕ್ಸ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಫೈಂಡ್ ಸೈನ್ ಎಕ್ಸ್ ಆ್ಯಂಡ್ ಟ್ಯಾನ್ ಎಕ್ಸ್ ಅಂತ ಇದೆ ನೋಡ್ರಿ. ಎಸ್, ಇದು ಕ್ವಶನ್ ಐ ಥಿಂಕ್ ಇದು ರಿಪೀಟ್ ಆಗಿದೆ ಅಂತ ಅನ್ಕೋತೀನಿ, ಅಥವಾ ಇದೇ ಥರ ಕ್ವಶನ್ ಒಂದು ರಿಪೀಟ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡ್ರಿ, ಇನ್ ಎ ಸ್ಕೂಲ್ ದೇರ್ ಆರ್ 20 ಟೀಚರ್ಸ್ ಹೂ ಟೀಚ್ ಮ್ಯಾಥಮೆಟಿಕ್ಸ್ ಆರ್ ಫಿಸಿಕ್ಸ್. ಆಫ್ ದೀಸ್ 12 ಟೀಚ್ ಮ್ಯಾಥಮೆಟಿಕ್ಸ್ ಆ್ಯಂಡ್ 4 ಟೀಚ್ ಬೋತ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್. ಹೌ ಮೆನಿ ಟೀಚರ್ಸ್ ಫಿಸಿಕ್ಸ್ ಅಂತ ಕೇಳ್ತಾ ಇದ್ದಾನೆ. ಓಕೆ, 27th, ಇಫ್ ಎ ಈಕ್ವಲ್ ಟು 1 2 3 ಬಿ ಇಸ್ 3, 4 ಸಿ ಇಸ್ 4, 5, 6 ಆ್ಯಂಡ್ ಎ ಇಂಟು ಬಿ ಯೂನಿಯನ್ ಸಿ ಆ್ಯಂಡ್ ಎ ಇಂಟು ಬಿ ಇಂಟು ಸೆಕ್ಷನ್ ಸಿ ಯು ಕ್ಯಾನ್ ಫೈಂಡ್. ಪ್ರೂವ್ ದಟ್ ಸೈನ್ 2x ಈಕ್ವಲ್ ಟು 2 ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ನೋಡ್ರಿ. 29th ಕ್ವಶನ್ ನೋಡ್ರಿ, ಇಫ್ ಎ ಆ್ಯಂಡ್ ಬಿ ಆರ್ ಟೂ ಸೆಟ್ಸ್ ಸಚ್ ದಟ್ ಎನ್ ಆಫ್ ಎ ಈಕ್ವಲ್ ಟು 17 ಎನ್ ಆಫ್ ಬಿ ಈಕ್ವಲ್ ಟು 39 ಎನ್ ಆಫ್ ಎ ಇಂಟು ಸೆಕ್ಷನ್ ಬಿ ಇಸ್ 5 ಫೈಂಡ್ ಎ ಯೂನಿಯನ್ ಬಿ ಅಂತ. 30th ಕ್ವಶನ್, ಇಫ್ ಎ ಇಸ್ 3, 5, 7, 9, 11, B is 7, 9, 11, 13, C is 15, 17. Find, first you can find your B union C, after that you can find A intersection B union C. ತುಂಬ ಈಸಿ ಇದೆ. ಫಸ್ಟ್ PUC ಇದ್ರೆ ಯಾರು ಭಯ ಪಡಕ್ಕೆ ಹೋಗ್ಬೇಡ್ರಿ, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತಾವೇನಾದರೂ ನಾನು ವಿಡಿಯೋಗಳನ್ನು ನೋಡಿದಿಲ್ಲ ಅಂದರೆ ನೋಡ್ರಿ ಆರಾಮಾಗಿ. 31st ಕ್ವಶನ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 4 ಪ್ಲಸ್ 3 ಆ್ಯಂಡ್ ಜಿ ಆಫ್ ಎಕ್ಸ್ ಈಸ್ ಎಕ್ಸ್ ಪ್ಲಸ್ 6, ದೆನ್ ಯು ಕ್ಯಾನ್ ಫೈಂಡ್ ಎಫ್ ಪ್ಲಸ್ ಜಿ ಇಂಟು 2 ಅಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದ ಕಾಂಜುಗೇಟಿವ್ ಆಫ್ ಕಾಂಪ್ಲೆಕ್ಸ್ ನಂಬರ್ 1/5 ಪ್ಲಸ್ -2/5 -4 ಪ್ಲಸ್ I ಇಂಟು 5/2 ಅಂತ ನೋಡ್ರಿ. ಇದೇನದ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿಂದ ಇದೆ ನೋಡ್ರಿ. ಡ್ರಾ ಅಪ್ರೋಪ್ರಿಯೇಟ್ ವೆನ್ ಡಯಾಗ್ರಾಮ್ ಆಫ್ ಎ ಡ್ಯಾಶ್ ಆ್ಯಂಡ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ವೆನ್ ಡಯಾಗ್ರಾಮನ್ನು ಡ್ರಾ ಮಾಡ್ರಿ. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆ್ಯಂಡ್ ಜಿ ಆಫ್ ಎಕ್ಸ್ ಇಸ್ 2x ಪ್ಲಸ್ 1 ಫೈಂಡ್ ಎಫ್ ಪ್ಲಸ್ ಜಿ ಇಂಟು ಎಕ್ಸ್ ಆ್ಯಂಡ್ ಎಫ್ ಮೈನಸ್ ಜಿ ಇಂಟು ಎಕ್ಸ್. ಇದು ತುಂಬ ಇಂಪಾರ್ಟೆಂಟ್ ಇದೆ ರೀ. ಮತ್ತು ಭಾಳ ಅಂದ್ರೆ ಭಾಳ ಈಸಿ ಇದೆ, ಇದರಲ್ಲಿ ಏನೂ ಇಲ್ಲ, ಈಸಿಯಾಗಿ ನೀವು 2 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಫೈಂಡ್ ಪ್ರಿನ್ಸಿಪಲ್ ಆ್ಯಂಡ್ ಜನರಲ್ ಸೊಲ್ಯೂಷನ್ ಆಫ್ ಸೀಕೆಂಟ್ ಎಕ್ಸ್ ಈಕ್ವಲ್ ಟು 2 ಅಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ √5 ಪ್ಲಸ್ 3i. 37th ಕ್ವಶನ್, ರವಿ ಒಬ್ಟೈನ್ಡ್ 70 and 75 ಮಾರ್ಕ್ಸ್ ಇನ್ ಫಸ್ಟ್ ಯೂನಿಟ್ ಟೆಸ್ಟ್. ಫೈಂಡ್ ಮಿನಿಮಮ್ ಮಾರ್ಕ್ಸ್ ಈ ಶುಡ್ ಗೆಟ್ ಇನ್ ಥರ್ಡ್ ಟೆಸ್ಟ್, ಹ್ಯಾವ್ ಆನ್ ಎವರೇಜ್ ಅಟ್ ಲೀಸ್ಟ್ 60 ಮಾರ್ಕ್ಸ್ ಅಂತ. ಇದು ಲೀನಿಯರ್ ಇನ್ಇಕ್ವಾಲಿಟೀಸ್ ಅಲ್ಲಿಂದ ಇದೆ ನೋಡ್ರಿ. 38th ಕ್ವಶನ್, ಫೈಂಡ್ ಆ್ಯಂಗಲ್ ಇನ್ ರೇಡಿಯನ್ ಥ್ರೂ ವಿಚ್ ಎ ಪೆಂಡುಲಮ್ ಸ್ವಿಂಗ್ಸ್ ಇಫ್ ಇಟ್ಸ್ ಲೆಂತ್ ಈಸ್ 75 cm ಆ್ಯಂಡ್ ಡಿಸ್ಕ್ರೈಬ್ ಆ್ಯನ್ ಆರ್ಕ್ ಲೆಂತ್ ಆಫ್ 10 cm. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ. ಸಾಲ್ವ್ ದ ಇನ್ಇಕ್ವಾಲಿಟಿ ಕೊಟ್ಟಿದ್ದಾನೆ, ಇದನ್ನು ಸಾಲ್ವ್ ಮಾಡಿರಿ. ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು √x ಆ್ಯಂಡ್ ಜಿ ಆಫ್ ಎಕ್ಸ್ ಈಸ್ ಎಕ್ಸ್ be two functions defined over the set of non-negative real numbers, then you can find f plus g into x, f into g into x. ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಜಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು, f into g ಬರ್ತದೆ, ಇವೆರಡನ್ನು ಆ್ಯಡ್ ಮಾಡಿದ್ರೆ f plus g ಬರ್ತದೆ ರೀ. ಓಕೆ, ಸೊ ಏನದ ನಾನು 5 ಮಾರ್ಕಿಂದು ಮತ್ತು 3 ಮಾರ್ಕಿಂದ ಏನದಲ್ವಾ ಇವುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ ರೀ. ಓಕೆ, ಅಥವಾ ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ ಅಂತ. ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನೀವೇನದ ಇದೇ ಥರ ನನಗೆ ಸಪೋರ್ಟ್ ಮಾಡ್ಕೋತಾ ಇರಿ. ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಾನು ನಿಮಗೆ ವಿಡಿಯೋಗಳನ್ನು ಮಾಡಬಹುದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.